ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ಫ್ರೆಶ್ ಆಗಿ ಜಿಮ್ಗೆ ಹೋಗ್ತಾ ಇದ್ದೀನಿ. ಕನ್ಸಿಸ್ಟೆಂಟ್ ಆಗಿ ಹಾಗೆ ಮೇಂಟೈನ್ ಮಾಡಬೇಕು. ಗಾಡಿ ಆಲ್ರೆಡಿ ಕೋಲ್ಡ್ ಸ್ಟಾರ್ಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ಒರೆಸ್ಬಿಟ್ಟು ಗಾಡಿ ಎತ್ಕೊಂಡು ಸೂಪ್ ಅಂತ ಜಿಮ್ಗೆ ಹೋಗ್ಬೇಕು. ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ, ಬೇಗ ಮುಗಿಸ್ಬೇಕು. ಇವಾಗ ಜಿಮ್ಮಲ್ಲಿ ವರ್ಕೌಟ್ ಆಗಿದೆ. ಇವತ್ತು ಸ್ವಲ್ಪ ಪುಷ್ ಮಾಡೋಕ್ಕಾಯಿತು. ಬಾಡಿ ಇವಾಗ ಪುಪ್ ಮಾಡ್ತಿದೆ, ಸ್ವಲ್ಪ ಜಾಸ್ತಿ ಪುಷ್ ಮಾಡಿದೆ. ಆ್ಯಂಡ್ ನಾಳೆಯಿಂದ ನಾನು ಜಿಮ್ಮಲ್ಲಿ ಏನು ಮಾಡ್ತೀನಿ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ದಿನ ಏನಕ್ಕೆ ಮಾಡಿಲ್ಲ ಅಂತಂದರೆ ತುಂಬ ಬೇಸಿಕ್, ಬರೀ ಪುಷಪ್ಪು, 10 ಪುಷಪ್ಸು, ಸ್ಕ್ವಾಟ್ಸು, ಫುಲ್-ಅಪ್ಸು ಅಷ್ಟೇ ಹೊಡಿತಾ ಇದ್ದು. ಬಾಡಿನೂ ಪುಷ್ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಒಂದು ಗ್ರಿಪ್ ಬರ್ತಿದೆ. ನಾನು ರಿಕವರಿ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಕ್ಲೀನಾಗಿ ರಿಕವರ್ ಮಾಡಬೇಕು. ಈಗ ಚೆನ್ನಾಗಿ ರಿಕವರ್ ಮಾಡಬೇಕು, ಇಲ್ಲ ಅಂದರೆ ಮತ್ತೆ ಊಸ್ಟ್ ಆಗಿಬಿಡುತ್ತೆ. ಇವಾಗ ಫ್ರೆಶ್ ಆಗಿ ಸೈಡ್ಗೆ ಹೊರಡಬೇಕು. ಸೈಡ್ಗೆ ಹೋಗಿ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಗೈಸ್, ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ರೋಹನ್ ಆನ್ ದಿ ವೇ ಇದ್ದಾನೆ. ನಿನ್ನೆ ಯಾವುದೋ ಅವ್ರದ್ದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿದ್ದ. ಅವ್ನು ಇನ್ನೊಂದು ಸ್ವಲ್ಪ ತಲ್ಲಿ ಬಂದು ಸೆಕೆಂಡ್ ಹಾಫಲ್ಲಿ ನಮಗೆ ಬಂದು ಜಾಯ್ನ್ ಆಗ್ತಾನೆ. ಸೊ ಇವಾಗ ನಾವು ಹೋಗಿ ನಿಮಗೆ ಸೈಟ್ ಕಂಡೀಷನ್ ಹೇಗಿದೆ ಅಂತ ತೋರಿಸ್ತೀವಿ, ನಾನು ಮತ್ತೆ ಹೇಮಂತ್. ಲೆಟ್ಸ್ ಗೋ. ಸರ್ಪ್ರೈಸ್ ವಿಸಿಟ್. हेलो, खेल रहे हो उसके साथ? इसके साथ खेल रहे हैं अभी? वो सिर्फ गैप कवर करने के लिए यूज हो रहा है. ಪಾರ್ಟಿಷನ್ ವಾಲ್ ನಾನು ಏನು ಡಿಸೈನ್ ಮಾಡಿದ್ದೆ ಅದು ಕ್ಲೀನಾಗಿ ಕಂಪ್ಲೀಟ್ ಆಗಿದೆ. ನಾನು ಅಂದ್ಕೊಂಡಿರೋ ಥರನೇ ಡಿಸೈನ್ ಅಚೀವ್ ಆಗಿದೆ. ಆ್ಯಂಡ್ ನಾವು ಇಲ್ಲಿ ಈ ಸೈಡಿಂದ ನೋಡಿದಾಗ ಮಾತ್ರ ನಮ್ಗೆ ಅಲ್ಲಿ ಏನಿದೆ ಕ್ಲೀನಾಗಿ ಕಾಣುತ್ತೆ 45 ಡಿಗ್ರಿ ಆ್ಯಂಗಲಲ್ಲಿ. ಸೊ ಈ ಡಿಸೈನ್ ಏನು ನೋಡ್ತಾ ಇರಲ್ಲ, ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಅಚೀವ್. ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬರುತ್ತಲ್ಲ, ನಾನು ಅದರಲ್ಲಿ ಆದಷ್ಟು ಹೊಸ ಎಲಿಮೆಂಟ್ಸ್ನ ಆ್ಯಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಕ್ಲೈಂಟ್ಗೂ ಕೂಡ ಕನ್ವಿನ್ಸ್ ಮಾಡ್ತೀನಿ. ಸ್ಟೇ ಟ್ಯೂನ್. ಗೈಸ್, ಇವಾಗ ನಾನು ನಿಮಗೆ ಒಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ. ಅಲ್ಲಿ ಒಳ್ಳೆ ಸನ್ಸೆಟ್ ಆಗ್ತಿದೆ. ಆಲ್ಮೋಸ್ಟ್ 3 hours ತೊಗೊಂಡಿದ್ದೀವಿ ಒಂದು ರೀಲ್ ಎಡಿಟ್ ಮಾಡೋದಕ್ಕೆ. ಸೊ ಅದನ್ನ ನಾವು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದ್ದೀವಿ. ಸೊ ಆ ರೀಲ್ ಎಡಿಟ್ ಮಾಡೋ ಪ್ರೋಸೆಸ್ ಅಲ್ಲಿ ನಾನು, ರೋಹನ್, ಹೇಮಂತ್ 3 ಜನ ಇದ್ವಿ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳುವ. ಹೆಂಗಿತ್ತು ಸರ್ ನಿಮಗೆ ರೀಲ್ ಎಡಿಟ್ ಮಾಡಿದಾಗ? ಪದಗಳೇ ಬರ್ತಾ ಇಲ್ಲ. ಲೈಕ್ ರೀಲ್ ಎಡಿಟ್ ಮಾಡೋ ಪ್ರೊಸೆಸ್ ತಗೊಂಡು ನೋಡಿದಕ್ಕೆ. ಯಾಕಂತಂದ್ರೆ ನನ್ನ ಫೋನ್ ಕೂಡ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು. ಅಂಡ್ ಲೈಕ್ ಆಲ್ಮೋಸ್ಟ್ 3 times ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ, ಅದಾದ್ಮೇಲೆ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿ, ಅದಾದ್ಮೇಲೆ ವಿಡಿಯೋ ಎಡಿಟ್ ಮಾಡಿದ್ದು. ಅವಾಗ ಏನೋ ಸ್ವಲ್ಪ ವರ್ಕ್ ಆಯಿತು. ಸೊ ಇವಾಗ ಅದನ್ನ ಪೋಸ್ಟ್ ಮಾಡಿದ್ದೀನಿ. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ, ಚೆಕ್ ಮಾಡಿ, ಮರಿಬೇಡಿ. ಗೈಸ್, ಇವಾಗ ನಾವು ಪ್ಲೈನ್ ಜಾಯಿನ್ ಮಾಡಿ ಜಾಯಿಂಟ್ ಪೇನ್ ಆಗ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ನಮ್ದು ಬೆಟ್ಟದ್ದು ಟಾಪ್ ಪ್ಯಾನಲ್ ಏನ್ ಬರುತ್ತಲ್ಲ, ಅದಕ್ಕೆ ನಾವು ಯೂಶಲಿ 5 feet 6 inches ಏನ್ ಬರ್ತಿದಲ್ಲ, ಸೊ ಅದಕ್ಕೆ ನಾವು ಒಂದೇ ಪ್ಲೈ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ನಮ್ದು ಪ್ಲೈ ನಾವು ಪರ್ಚೇಸ್ ಮಾಡೋದು ಬಂದು 4 feet. ಇನ್ ಕೇಸ್ ನಾವೇನಾದ್ರು ದೊಡ್ಡ ಪ್ಲೈ ತಗೊಂತು ಅಂದ್ರೆ ನಮಗೆ ವೇಸ್ಟೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, 8x4 ಏನ್ ಪ್ಲೈ ಇದೆ ಅದನ್ನ ಜಾಯಿನ್ ಮಾಡಿ ಪ್ಲೇಸ್ ಮಾಡ್ತಾ ಇದೀವಿ. ಸೊ ಅದು ಪ್ರೋಸೆಸ್ ಹೇಗಿದೆ ಅಂತಂದ್ರೆ, ನಾವು ಜಾಯಿಂಟ್ಸ್ ಏನ್ ಬರುತ್ತೆ ಆ ಏರಿಯಾದಲ್ಲಿ ನಾವು ಅಡೆಸಿವ್ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಜಾಯಿಂಟ್ ಪೆನ್ ಯೂಸ್ ಮಾಡ್ತಾ ಜಾಯಿಂಟ್ ಪೆನ್ ಯೂಸ್ ಮಾಡಿ ಸೆಕ್ಯೂರ್ ಮಾಡೋದ್ರಿಂದ ನಮಗೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ಸೆಕ್ಯೂರ್ಡ್ ಆಗಿರುತ್ತೆ. ಇವಾಗ ಫುಲ್ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ಕೊಂಡು ಹೇಮಂತ್ ಮತ್ತೆ ರೋಹನ್ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ ಲ್ಯಾಮಿನೇಟ್ ನ. ನಗು ಬರುತ್ತೆ ವಿಡಿಯೋ ಎಲ್ಲ ಎತ್ಕೊಳಪ್ಪ, ಕೆಲಸ ಮಾಡೋ ದೃಷ್ಟಿ ಬೆಳೆಸುತ್ತೆ. ಸೊ ಗೈಸ್, ಕೇಳಿಸ್ಕೊಂಡ್ರಿ ಅಲ್ಲ, ಕೆಲಸ ಮಾಡೋದಿನ ವಿಡಿಯೋ ಮಾಡಿದ್ರೆ ಅವ್ನಿಗೆ ನಗು ಬರುತ್ತಂತೆ ಮತ್ತೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತೇನೆ. ದೃಷ್ಟಿ ತೆಗೆಯೋರು ಗೊತ್ತಿತ್ತಂದ್ರೆ ಹೇಳಿ, ತೆಗ್ಸುವ. ಅದೇನ್ ನೋಡಿದ್ರಲ್ಲ, ಅದು ಭೂಚಕ್ರ ಅಲ್ಲ. ನಾವು ಜಾಯಿಂಟ್ ಪಿನ್ ಹೊಡೆದಿರೋದನ್ನ ಮೇಲೆ ಪಿನ್ ಕಾಣಬಾರ್ದು ಅಂದ್ಬಿಟ್ಟು ಗ್ರೈಂಡಿಂಗ್ ಮಾಡ್ತಾ ಇದೀವಿ. ಸೊ ಈ ತರ ಮಾಡೋದ್ರಿಂದ ನಮ್ಗೆ ಈವನ್ ಸ್ಮೂತ್ ಫಿನಿಶ್ ಬರುತ್ತೆ. ಸೊ ಈ ವಿಡಿಯೋ ಯಾರಾದ್ರು ಇಂಟೀರಿಯರ್ ಡಿಸೈನರ್ಸ್ ಅಥವಾ ಕಾರ್ಪೆಂಟರ್ಸ್ ನೋಡ್ತಿತ್ತು ಅಂದ್ರೆ ಯೂಸ್ ಮಾಡಿ, ಅವಾಗ ನಮ್ಗೆ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ.
ಹಿಂಗ್ ಬಕ್ಕು ನೋಡಾಯ್ತು ನಮ್ದು. ಹಾ ಟೀಕೆ ಜಿ ಕಲ್ ಮಿಲೇಂಗೆ. ओके बोबोई बाय 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 आप भी बोलो बाय बाय ಸೊ ಗೈಸ್ ಇವಾಗ ಸೈಟಿಂದ ಹೊರಡ್ತಾ ಇದೀವಿ. ಸೊ ಸೈಟಲ್ಲಿ ಸ್ವಲ್ಪ ಜಾಸ್ತಿ ಡಸ್ಟ್ ಆಗ್ತಿದೆ ಅಂಡ್ ನಾವು ಅದಕ್ಕೆ ಬ್ಯಾಗ್ಸ್ ತಗೊಂಡ್ ಬರ್ಬೇಕು. ಬ್ಯಾಗ್ಸ್ ತಗೊಂಡ್ಬಂದು ಅದರಲ್ಲಿ ಪೈಲ್ ಅಪ್ ಮಾಡಿ ಡಸ್ಟ್ ಎಲ್ಲ ಮೂವ್ ಮಾಡಿಸ್ಬೇಕು. So, ಆದಷ್ಟು ಬೇಗ ಮಾಡಿಸ್ಬೇಕು, ಇಲ್ಲಾಂತಂದ್ರೆ ಸೈಟಲ್ಲಿ ತುಂಬಾ ಗಲೀಜ್ ಆಗ್ಬಿಡುತ್ತೆ. ಸೊ ಇವತ್ತಿಗೆ ನಮ್ಮ ವ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ವ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಸಹ ಶೇರ್ ಮಾಡಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್.